ಐಸಿಟಿಸಿ ಇಂಟಿಗ್ರೇಟೆಡ್ ಕೌನ್ಸೆಲಿಂಗ್ ಮತ್ತು ಟೆಸ್ಟಿಂಗ್ ಸೆಂಟರ್ ಅಂದರೆ ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ರಕ್ತ ಪರೀಕ್ಷಾ ಕೇಂದ್ರ. ಎಲ್ಲ ವರ್ಗದ ಜನರ ಎಚ್ಐವಿ ಕುರಿತಾದ ಸೇವೆಗಳಿಗೆ ಐಸಿಟಿಸಿ ಕೇಂದ್ರವು ಮೊದಲನೆಯ ಹಾದಿ. ಐಸಿಟಿಸಿಯು ಕೇವಲ ಎಚ್ಐವಿ ಪರೀಕ್ಷಾ ಕೇಂದ್ರ ಮಾತ್ರವಲ್ಲದೆ ಎಚ್ಐವಿ ಕುರಿತಾದ ಸಮಗ್ರ ವೈಜ್ಞಾನಿಕ ಮಾಹಿತಿ ನೀಡುವಂತಹ ಕೇಂದ್ರವಾಗಿದ್ದು, ಪ್ರತಿ ವ್ಯಕ್ತಿಯ ಗೌಪ್ಯತೆ ಕಾಪಾಡಲು ಇಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಎಚ್ಐವಿ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಒಂದು 565 ಕೇಂದ್ರಗಳಲ್ಲಿ ಈ ಸಮಗ್ರವಾದ ಆಪ್ತ ಸಮಾಲೋಚನಾ ಮತ್ತು ಪರೀಕ್ಷಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ಉಚಿತವಾದ ಸಮಾಲೋಚನೆ ಹಾಗೂ ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ. ಬಹುತೇಕ ಈ ಕೇಂದ್ರಗಳು ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಮತ್ತೆ ಮುಂದುವರೆದು ಕೆಲವು ಆಯ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಥರ ಸೌಲಭ್ಯ ನಾವು ಕೊಡ್ತಾ ಇದ್ದೇವೆ. ಇನ್ನೂ ಮುಂದುವರೆದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 890 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಸೇವೆಯನ್ನು ನೀಡಲಾಗುತ್ತಿದೆ. ಪರೀಕ್ಷಾ ಪೂರ್ವ ಆಪ್ತ ಸಮಾಲೋಚನೆ. ಯಾವುದೇ ವ್ಯಕ್ತಿ ಐಸಿಟಿಸಿ ಕೇಂದ್ರಕ್ಕೆ ಬಂದಾಗ ಆ ವ್ಯಕ್ತಿಗೆ ನೇರವಾಗಿ ರಕ್ತ ಪರೀಕ್ಷೆ ಮಾಡದೆ ಮೊದಲು ನುರಿತ ಆಪ್ತ ಸಮಾಲೋಚಕರಿಂದ ಆಪ್ತ ಸಮಾಲೋಚನೆ ಮಾಡಲಾಗುತ್ತದೆ. ಇದನ್ನೇ ಪರೀಕ್ಷಾ ಪೂರ್ವ ಆಪ್ತ ಸಮಾಲೋಚನೆ ಎನ್ನುತ್ತೇವೆ. ಆಪ್ತ ಸಮಾಲೋಚಕರು ಆ ವ್ಯಕ್ತಿಯನ್ನ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರ ಹಿನ್ನೆಲೆ, ಅವರು ಸ್ವಪ್ರೇರಣೆಯಿಂದ ಬಂದವರೇ ಅಥವಾ ವೈದ್ಯರ ಶಿಫಾರಸಿನಿಂದ ಬಂದವರೇ, ಸ್ವಯಂ ಸೇವಾ ಸಂಸ್ಥೆಗಳಿಂದ ಬಂದವರೇ ಹಾಗೂ ಅವರಿಗೆ ಎಚ್ಐವಿ ಬಗ್ಗೆ ಇರುವಂತಹ ಮಾಹಿತಿ, ಏನಾದರೂ ತಪ್ಪು ತಿಳುವಳಿಕೆಗಳಿದ್ದಲ್ಲಿ ಅದನ್ನು ನಿವಾರಿಸುತ್ತಾರೆ. ನಂತರ ಅವರಿಗೆ ಐಸಿಟಿಸಿಯಲ್ಲಿ ಯಾವ ತರಹದ ಎಚ್ಐವಿ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಎಂದು ವಿವರಿಸಿ ಒಪ್ಪಿಗೆ ಪಡೆದು ಎಚ್ಐವಿ ಟೆಸ್ಟ್ಗೆ ಕಳುಹಿಸಲಾಗುತ್ತದೆ. ಐಸಿಟಿಸಿ ಪರೀಕ್ಷೆಗೆ ಬರುವಂತಹ ವ್ಯಕ್ತಿಯ ಗೌಪ್ಯತೆಯನ್ನ ಕಾಪಾಡಲು ಆತನ ಹೆಸರಿನ ಬದಲಾಗಿ ಒಂದು PID ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅಂದರೆ ಪ್ರತಿ ವ್ಯಕ್ತಿಯ ವೈಯಕ್ತಿಕ ಗುರುತು ಸಂಖ್ಯೆಯನ್ನು ನೀಡಲಾಗುವುದು. ಐಸಿಟಿಸಿಯ ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ, ಇದರಲ್ಲಿ ನಾವು ತುಂಬಾ ಒಳ್ಳೆಯ ರೀತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ರಿಪೋರ್ಟಲ್ಲಾಗಲಿ ಅಥವಾ ಯಾವುದೇ ಕಡೆಗಳಲ್ಲಾಗಲಿ ಕ್ಲೈಂಟ್ನ ಹೆಸರನ್ನ ಬರೆಯೋದಿಲ್ಲ. ಅವರಿಗೆ ಪರ್ಟಿಕ್ಯುಲರ್ ಒಂದು ನಂಬರ್ ಕೊಡ್ತೀವಿ, ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ ಒಂದು ನಂಬರ್ ಕೊಡ್ತೀವಿ. ಆ ನಂಬರ್ನೇ ನಾವು ಎಲ್ಲ ಕಡೆನೂ ಯೂಸ್ ಮಾಡುವಂಥದ್ದು. ಮತ್ತು ಈ ರಿಪೋರ್ಟನ್ನ ಅವ್ರಿಗೆ ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ ನಾವು ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ, ಅಥವಾ ನಮ್ಮ ಟೆಕ್ನಿಷಿಯನ್ ಆಗಲಿ ಅಥವಾ ಬೇರೆ ಯಾರಾಗಲಿ ಡಾಕ್ಟರ್ಸ್ ಆಗಲಿ ಇದನ್ನು ಬೇರೆಯವರಿಗೆ ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ. ಎಚ್ಐವಿ ಪರೀಕ್ಷೆ. ಪರೀಕ್ಷಾ ಪೂರ್ವ ಆಪ್ತ ಸಮಾಲೋಚನೆಯ ನಂತರ ಆ ವ್ಯಕ್ತಿಗೆ ರಕ್ತ ಪರೀಕ್ಷೆ ಮಾಡಲಾಗುತ್ತದೆ. ಐಸಿಟಿಸಿ ಕೇಂದ್ರದಲ್ಲಿ ಎಚ್ಐವಿ ಪರೀಕ್ಷೆ ಮಾಡಲು 3 ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಮೊದಲನೇ ರಕ್ತ ಪರೀಕ್ಷೆಯಲ್ಲಿ ಒಂದು ವೇಳೆ ಫಲಿತಾಂಶ ಸೋಂಕು ಇಲ್ಲ ಅಂತ ಗೊತ್ತಾದರೆ ಅಂತಹ ವ್ಯಕ್ತಿಗೆ ಉಳಿದ 2 ಪರೀಕ್ಷೆಗಳನ್ನು ಮಾಡಲಾಗುವುದಿಲ್ಲ. ಅದೇ ರಕ್ತ ಪರೀಕ್ಷೆಯಲ್ಲಿ ಸೋಂಕು ಇದೆ ಎಂದು ಗೊತ್ತಾದರೆ ಉಳಿದ 2 ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಂತರ ಆ ರಕ್ತ ಪರೀಕ್ಷಾ ಫಲಿತಾಂಶವನ್ನು ಮೆಡಿಕಲ್ ಆಫೀಸರ್ನಿಂದ ಸಹಿ ಮಾಡಿಸಿ ಪರೀಕ್ಷಾ ನಂತರ ಆಪ್ತ ಸಮಾಲೋಚನೆಗೆ ಆಪ್ತ ಸಮಾಲೋಚಕರ ಬಳಿ ಕಳುಹಿಸಲಾಗುವುದು. ಪರೀಕ್ಷೆಯ ಫಲಿತಾಂಶ ಕೇವಲ ಪರೀಕ್ಷೆ ಮಾಡಿಸಿಕೊಂಡ ವ್ಯಕ್ತಿಗೆ ನೇರವಾಗಿ ಆಪ್ತ ಸಮಾಲೋಚಕರು ನೀಡುವರು. ವರದಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನೀಡಲಾಗುವುದಿಲ್ಲ. ಪರೀಕ್ಷಾ ನಂತರ ಆಪ್ತ ಸಮಾಲೋಚನೆ. HIV ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಹೇಳಿ ಮಾಡ್ತೀವಿ. ಈ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗಲ್ಲಿ ಮುಖ್ಯವಾಗಿ ರಿಸ್ಕ್ ಇದ್ದರೆ, ಅಂದರೆ ಆ ವ್ಯಕ್ತಿಗೆ ಏನಾದರೂ ಅಡೆತಡೆ ತೊಂದರೆಗಳಿದ್ದರೆ, HIV ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದರೆ ಅಂಥವ್ರಿಗೆ ಮತ್ತು ಅಂಥ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಬಿಟ್ಟು ನಾವು ಸಮಾಲೋಚನೆಯನ್ನು ಮಾಡ್ತೀವಿ. ಮುಂದೆ ಅವರು ಹೇಗೆ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ನೆಗೆಟಿವ್ ಆಗಿದ್ದಂಥ ಪಕ್ಷದಲ್ಲಿ ಹಾಗೆ ನೆಗೆಟಿವ್ ಆಗಿ ಇರೋ ಹಾಗೆ ಯಾವ್ಯಾವ ರೀತಿ ಮಾರ್ಗದರ್ಶನ ಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ರೋಗಿಗಳಿಗೆ. ಮತ್ತು HIV ಪಾಸಿಟಿವ್ ಇದ್ದಾಗ ಮುಖ್ಯವಾಗಿ ಅವ್ರಿಗೆ HIV ಬಗ್ಗೆ ಹೆಚ್ಚಿನ ಅರಿವನ್ನು ಕೊಡ್ತೀವಿ. ಅವ್ರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ಸ್ಪಂದಿಸಬೇಕು, ಹೇಗೆ ಗುಣಾತ್ಮಕವಾಗಿ ಹೇಗೆ ಚಿಕಿತ್ಸೆಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿಕೊಡ್ತೀವಿ.
HIV ಸೋಂಕಿಗೆ ಒಳಗಾದ ವ್ಯಕ್ತಿಯ ದೇಹವು ಸೋಂಕಿಗೆ ಪ್ರತಿಕ್ರಿಯಿಸಿ HIV ವೈರಸ್ ಸೃಷ್ಟಿಸುವುದಕ್ಕೆ ಸಾಮಾನ್ಯವಾಗಿ 3 ರಿಂದ 6 ತಿಂಗಳು ಆಗಬಹುದು. ಅದನ್ನು ವಿಂಡೋ ಅವಧಿ ಎಂದು ಹೇಳಲಾಗುತ್ತದೆ. ವಿಂಡೋ ಅವಧಿಯಲ್ಲಿ ಯಾವುದೇ ವ್ಯಕ್ತಿ ಪರೀಕ್ಷೆ ಮಾಡಿಸಿದ್ದಲ್ಲಿ ಫಲಿತಾಂಶ HIV ಸೋಂಕು ಇಲ್ಲ ಅಂತ ಬರಬಹುದು. ಆದ್ದರಿಂದ ಆ ವ್ಯಕ್ತಿಯು ವಿಂಡೋ ಅವಧಿಯ ನಂತರ ಪರೀಕ್ಷೆಗೊಳಪಡುವುದು ಅಗತ್ಯ ಎಂದು ಆಪ್ತ ಸಮಾಲೋಚಕರು ತಿಳಿಸುತ್ತಾರೆ. ಒಂದು ವೇಳೆ ಪಾಸಿಟಿವ್ ಅಂತ ಕಂಡು ಬಂದರೆ ಆ ವ್ಯಕ್ತಿಯನ್ನು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ART ಕೇಂದ್ರಕ್ಕೆ ಕಳಿಸೋ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಇಂಥ ART ಕೇಂದ್ರಗಳು ಪ್ರತಿ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಆಮೇಲೆ ಕೆಲವೊಂದು ಲಿಂಕ್ ART ಅಂತ ತಾಲೂಕ್ ಲೆವೆಲ್ಲಿನ ಆಸ್ಪತ್ರೆಗಳಲ್ಲಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಇರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಆಶಾಗಳೇ ಇರ್ಬೋದು. ಇವರೊಂದಿಗೆ ಇವರ ಸಹಕಾರದ ಜೊತೆಗೆ ಈ ಮುಂದಿನ ರೆಫರಲ್ ಸೇವೆ ಕೊಡೋದಕ್ಕೆ ನಮ್ಮಲ್ಲಿ ಸೂಕ್ತವಾದ ವ್ಯವಸ್ಥೆ ಇದೆ. PPTCT ಪ್ರಿವೆನ್ಷನ್ ಆಫ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂದರೆ ಪೋಷಕರಿಂದ ಮಗುವಿಗೆ HIV ಹರಡದಂತೆ ತಡೆಯುವ ಕಾರ್ಯಕ್ರಮ. ಇದರಲ್ಲಿ ICTCಗೆ ಬರುವಂತಹ ಗರ್ಭಿಣಿ ಮಹಿಳೆಯರಿಗೆ ಪರೀಕ್ಷಾ ಪೂರ್ವ ಆಪ್ತ ಸಮಾಲೋಚನೆ ನೀಡಿ HIV ಬಗ್ಗೆ ಮಾಹಿತಿ, HIV ಹರಡುವ ರೀತಿ ಹಾಗೂ ಪೋಷಕರಿಂದ ಮಗುವಿಗೆ HIV ಹರಡದಂತೆ ರಕ್ಷಿಸಿಕೊಳ್ಳುವ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ನಂತರ ಅವರ ಒಪ್ಪಿಗೆಯನ್ನ ಪಡೆದು ಗರ್ಭಿಣಿ ಮಹಿಳೆಯನ್ನು HIV ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಅಕಸ್ಮಾತ್ ಒಂದು ಗರ್ಭಿಣಿ ಸ್ತ್ರೀ HIV ಸೋಂಕಿತರಂತ ಗುರುತಿಸಿದ ನಂತರ ಅವ್ರನ್ನ CD4 ಟೆಸ್ಟಿಂಗ್ಗೆ ART ಸೆಂಟರ್ಗೆ, ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿರುವ ಸೆಂಟರ್ಗೆ ನಾವು ರೆಫರ್ ಮಾಡ್ತೀವಿ. ಅಲ್ಲಿ CD4 ಟೆಸ್ಟಿಂಗ್ ಆದ ನಂತರ ಮುಂದಿನ ಕ್ರಮಕ್ಕೆ ಅಲ್ಲಿದ್ದು ವೈದ್ಯಾಧಿಕಾರಿ ಮತ್ತು ಕೌನ್ಸಿಲರು ಅವ್ರನ್ನ ಮುಂದೆ ಯಾವಾಗ ಬರಬೇಕಂತ ಅವ್ರಿಗೆ ತಿಳಿಸ್ತಾರೆ. ಒಂದು ಗರ್ಭಿಣಿ ಸ್ತ್ರೀ ಈ ಥರ HIV ಸೋಂಕಿತರಂತ ಗುರುತಿಸಿದ ನಂತರ ಬರ್ತ್ ಪ್ಲಾನಿಂಗ್ ಅಂತ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಮೇಲ್ಪಟ್ಟ ಆಸ್ಪತ್ರೆಗಳಲ್ಲಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲವರನ್ನ ಆರಿಸಿ ನಾವು ಅಲ್ಲಿ ಅವ್ರಿಗೆ ಉಚಿತವಾದ ಹೆರಿಗೆ ಸೇವೆಗಳನ್ನ ಒದಗಿಸ್ತಾ ಇದ್ದೀವಿ. ಅವ್ರಿಗೆ ಹೆರಿಗೆ ನೋವು ಶುರುವಾದ ಕೂಡಲೇ ಅವರು ಒಂದು ಮಾತ್ರೆನ, ನೆವ್ರಪಿನ್ ಮಾತ್ರೆನ ನುಂಗಬೇಕಾಗ್ತದೆ. ಆಮೇಲೆ ಮಗುಗೆ ಹೆರಿಗೆ ಆದ ಕೂಡಲೇ ಅವ್ರಿಗೆ ಮಗುಗೆ ನೆವ್ರಪಿನ್ ದ್ರವಣವನ್ನು ಉಣಿಸ್ತೀವಿ. ಇದು ಆದ ನಂತರ ಎದೆ ಹಾಲನ್ನ ಅವರು ಸಂಪೂರ್ಣವಾಗಿ 6 ತಿಂಗಳವರೆಗೆ ಮಗುಗೆ ಉಣಿಸ್ಬೇಕಾಗ್ತದೆ. ಇಲ್ದಿದ್ರೆ ಅವರು ಸಂಪೂರ್ಣವಾಗಿ 6 ತಿಂಗಳ ತನಕ ಅವರು ಮೇಲ್ ಹಾಲನ್ನ ಉಣಿಸ್ಬೇಕಾಗ್ತದೆ. ಯಾವ ಕಾರಣಕ್ಕೂ ಇದು ಎರಡನ್ನ ಮಿಶ್ರಣೆ ಮಾಡಿ ಕೊಡಲೇಬಾರ್ದು. ಯಾಕಂದ್ರೆ ಮಗುಗೆ ಅದರಿಂದ HIV ಸೋಂಕು ತಗುಲಿಸಬಹುದು. ಮಗುಗೆ ತಗುಲಿಸಿದೆಯೇ ಇಲ್ವೋ ಅಂತ 6 ವಾರದಲ್ಲಿ ಈಗ ನಾವು DNA PCR ಟೆಸ್ಟಿಂಗ್ ಕೆಲವು ICTCs ಅಲ್ಲಿ ನಡೀತಾ ಇದೆ. ಅದರಲ್ಲಿ DNA PCR ಅಂದ್ರೆ DBS ಟೆಸ್ಟ್ ಮತ್ತೆ ಹೋಲ್ ಬ್ಲಡ್ ಟೆಸ್ಟ್. ಯಾವ ಮಗು DBS ಟೆಸ್ಟ್ ಅಲ್ಲಿ ಪಾಸಿಟಿವ್ ಬರ್ತದೆ ಆ ಮಗುನ ART ಸೆಂಟರ್ಗೆ ಕಳಿಸಿ ಹೋಲ್ ಬ್ಲಡ್ ಸ್ಯಾಂಪಲ್ ನ ಡ್ರಾ ಮಾಡಿ ಮತ್ತೆ ಆ ಮಗು ಪಾಸಿಟಿವ್ ಇಲ್ವಾ ಅಂತ ಗುರುತಿಸಿ ಮುಂದಿನ ಕ್ರಮನ ART ಸೆಂಟರ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನು ತಪ್ಪಿಲ್ಲ, HIV ಪರೀಕ್ಷೆ ಮಾಡಿಸ್ಕೊಳ್ಳಿ. ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ICTC ಕೇಂದ್ರಗಳಲ್ಲಿ ಉಚಿತವಾಗಿ HIV ಟೆಸ್ಟ್ ಮಾಡಿಸ್ತಾರೆ. ಮರಿದೆ HIV ಟೆಸ್ಟ್ ಮಾಡಿಸ್ಕೊಳ್ಳಿ. ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆ ತಪ್ಪದೆ HIV ಪರೀಕ್ಷೆ ಮಾಡಿಸಿಕೊಳ್ಳಿ. ತಾಯಿ ಮತ್ತೆ ಮಗುವನ್ನು ರಕ್ಷಿಸಿ.